ಇನ್ನು ಕಾಂಗ್ರೆಸ್ನಲ್ಲಿ ಕೋಲಾರದ ಗಲಾಟೆ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾವ ಹಂತಕ್ಕೆ ಅಂದರೆ MLAಗಳು ಹೋಗಿ ರಾಜೀನಾಮೆ ಕೊಡೋ ಹಂತಕ್ಕೆ ಕೊಟ್ಟೋಗಿದೆ ಈ ಕ್ಷೇತ್ರ. ಕೋಲಾರ ಕಾಂಗ್ರೆಸ್ನಲ್ಲಿ ಮುನಿಯಪ್ಪ ಬಣ ವರ್ಸಸ್ ರಮೇಶ್ ಕುಮಾರ್ ಬಣ. ಅವ್ರು ನಮ್ಮ ಬಣದವ್ರಿಗೆ ಟಿಕೆಟ್ ಬೇಕು ಅಂತ, ಇವ್ರು ನಮ್ಮ ಬಣದವ್ರಿಗೆ ಟಿಕೆಟ್ ಬೇಕು ಅಂತ. ಕೊನೆಗೆ ಮುನಿಯಪ್ಪನವ್ರ ಅಳಿಯನಿಗೆ ಟಿಕೆಟ್ ಕೊಡೋದಕ್ಕೆ ಹೊರಟಿತ್ತು ಹೈಕಮಾಂಡ್. ಅದನ್ನು ಒಪ್ಪದೆ 5 ಜನ ಅಂದರೆ 2 MLC ಮತ್ತು 3 ಜನ MLA ಎಲ್ಲ ರಾಜೀನಾಮೆ ಕೊಡೋ ಹಂತಕ್ಕೆ ಹೊಟ್ಟೋಗಿದ್ರು. ಇವತ್ತು ಮುಖ್ಯಮಂತ್ರಿಗಳು 2 ಬಣದವ್ರ ಜೊತೆ ಸಾಯಂಕಾಲ ಬೆಂಗಳೂರಿನಲ್ಲಿ ಸಭೆ ಮಾಡ್ತಾರಂತೆ. ಅದೇನು ಸಂಧಾನನ ಅಥವಾ ಸಮಾಧಾನನ ಗೊತ್ತಿಲ್ಲ. ಸಮಾಧಾನ ಅಂದರೆ ಒಂದು ಬಣದವ್ರಿಗೆ ಟಿಕೆಟ್ ಕೊಡ್ತೀವಿ, ಇನ್ನೊಬ್ಬರು ಸಮಾಧಾನ ಆಗ್ರಪ್ಪ ಅಂತ. ಅಥವಾ ಸಂಧಾನನೇ ಆಗಿಬಿಟ್ರೆ ಫೈನ್, ನಾವು ಕೂಡ ವರ್ಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇನ್ನೊಂದು ಬಣದವರು ಮುಂದೆ ಬರ್ಬೋದು. ಅಥವಾ ಇದೆರಡೂ ಬೇಡ ಅಂತ ಈ 2 ಬಣದವ್ರನ್ನ ಬಿಟ್ಟು 3ನೇ ಅಭ್ಯರ್ಥಿಯನ್ನು ಏನಾದರೂ ಕರ್ಕೊಂಡು ಬರ್ತಾರಾ? ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು. ಅಲ್ಲಿ ದಲಿತ ಎಡಗೈ ದಲಿತ ಬಲಗೈ ಲೆಕ್ಕಾಚಾರದ ಫೈಟ್ ನಡೀತಾ ಇದೆ. ಸೊ ಹಾಗಾಗಿ ಮುನಿಯಪ್ಪನವ್ರು ಹೇಳ್ತಾರೆ, ನಾನು 7 ಸರ್ತಿ ಗೆದ್ದಿದ್ದೀನಿ, ನನ್ನ ಕ್ಯಾಂಡಿಡೇಟು ಕೊಡಿ, ನಾನು ಗೆಲ್ಲಿಸ್ಕೊಂಬರ್ತೀನಿ, ನಂಗೆ ಗೊತ್ತು ಗೆಲ್ಲೋದು ಅಂತ ಅವ್ರು ಹೇಳ್ತಾರೆ. ಇವ್ರು ನಮ್ಗೆ 10 ವರ್ಷದಿಂದ ಟಾರ್ಚರ್ ಕೊಟ್ಟಿದ್ದಾರೆ, ಇವ್ರ ಕಡೆಯವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ನಾವು ಯಾರೂ ಕೆಲಸ ಮಾಡಲ್ಲ ಅಂತ. ಯಾರು ಬಂಗಾರಪೇಟೆ ನಾರಾಯಣ ಸ್ವಾಮಿ ಆಗಿರ್ಬೋದು, ಅಥವಾ ನಂಜುಂಡೇಗೌಡ ಅವರಾಗಿರ್ಬೋದು, ಮಾಲೂರು ಶಾಸಕರಾಗಿರ್ಬೋದು, ಕೋಲಾರ ಶಾಸಕರಾಗಿರ್ಬೋದು, ಎಲ್ಲ ರಾಜೀನಾಮೆ ಕೊಟ್ಬಿಟ್ಟಿದ್ರು. ನಾಸೀರ್ ಅಹಮದ್ ಅವರು, ಅನಿಲ್ ಕುಮಾರ್ ಅವರು ಎಲ್ಲ. ಸೊ ಹಾಗಾಗಿ ಇದು ದೊಡ್ಡ ಸಮಸ್ಯೆ ಆಗಿದೆ, ಬಿಕ್ಕಟ್ಟು. ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಇವತ್ತು ಕೋಲಾರದ ನಾಯಕರನ್ನು ಕರೆಸಿ ಮಾತನಾಡ್ತಾರಂತೆ. ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಯಾರಿಗೆ ಟಿಕೆಟ್ ಒಲಿಯುತ್ತೆ ಅಥವಾ ಇಬ್ಬರೂ ಪಟ್ಟನ್ನು ಸಡಿಲಿಸಲಿಲ್ಲ ಅಂತಂದರೆ 3ನೇ ಅಭ್ಯರ್ಥಿಯನ್ನು ತರ್ತಾರೆ. ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ, ಅವ್ರದ್ದೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ, ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಸೊ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೀನಿ, ದೇರಿಯವ್ರ ಹತ್ರ ಮಾತಾಡಿದ್ದೀನಿ. ನಾವು ಯಾವುದೂ ಅನೌನ್ಸ್ ಇಲ್ಲ, ಎಲ್ಲರೂ ಬಂದು ದಾರಿಗೆ ಬಂದಿದ್ದಾರೆ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು, ಮೊದಲನೇ ಸೀಟು ಗೆಲ್ಲುವಂಥದ್ದು, ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ. ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ. ಅವೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮಾತು. 2 ಬಣವನ್ನು ಸಮಾಧಾನಗೊಳಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಬೇಕಾಗತ್ತೆ. ಕೆಲವು ಕಡೆ ಫಲ ಕೊಟ್ಟಿದೆ, ಇಲ್ಲೂ ಆಗಬಹುದು, ಗೊತ್ತಿಲ್ಲ. ಇನ್ನು CM DCM ಸಂಧಾನ ಪ್ರಯತ್ನ ಸಫಲ ಆಗದಿದ್ದರೆ ಆಗ 3ನೇ ಅಭ್ಯರ್ಥಿಗೆ ಅವಕಾಶ ಕೊಡ್ತೀವಪ್ಪ, ನಿಮಗೂ ಬೇಡ ಅಂತ 3ನೇ ಅಭ್ಯರ್ಥಿ ಕರ್ಕೊಂಡು ಬರೋ ಸಾಧ್ಯತೆ ಇದೆ. CM DCM ಸೂಚಿಸುವ ಸಮಾನ ಮನಸ್ಕ 3ನೇ ಅಭ್ಯರ್ಥಿಗೆ ಅವಕಾಶ ಕೊಟ್ಟರೆ ಆಗ 2 ಬಣದವರು ಆ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕಾಗುತ್ತೆ. AICC ಅಧ್ಯಕ್ಷರ ಜೊತೆ ಮಾತುಕತೆ ಬಳಿಕ ಟಿಕೆಟನ್ನು ಘೋಷಣೆ ಮಾಡ್ತಾರೆ. ಈಗಾಗಲೇ ಅವ್ರು ಹೇಳಿಬಿಟ್ಟಿದ್ದಾರೆ CM DCMಗೆ, ನೀವು ಫೈನಲ್ ಮಾಡಿ ಹೇಳಿ, ನಾವು ಅದನ್ನು ಅನೌನ್ಸ್ ಮಾಡ್ತೀವಿ ಅಂತ. ಬಣ ಬಡಿದಾಟದ ಮಧ್ಯೆ ಇಬ್ಬರ ವ್ಯಾಪ್ತಿ ಮೀರಿದ 3ನೇ ವ್ಯಕ್ತಿಗೆ ಚಾನ್ಸ್ ಸಿಗುತ್ತಾ? ಕೋಲಾರ ಬಣ ಬಡಿದಾಟಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಸಿಗೋ ಸಾಧ್ಯತೆ ಇದೆ. 3.5 ಲಕ್ಷ ದಲಿತ ಬಲಗೈ ಮತಗಳಿರ್ತಕ್ಕಂಥ ಕ್ಷೇತ್ರ. ಹಾಗಾಗಿ ಬಲಗೈ ಅವರಿಗೆ ಕೊಡಬೇಕು ಅಂತ ಒಂದು ಬಣ, ಎಡಗೈ ಅವ್ರಿಗೆ ಕೊಡಿ ಅಂತ ಮತ್ತೊಂದು ಬಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಶಾಸಕರ ರಾಜೀನಾಮೆ ಹಂತಕ್ಕೆ ಹೋಗಿರುವ ಕೋಲಾರ ಬಣ ಬಡಿದಾಟ ಶಮನವಾಗುವ ಸಾಧ್ಯತೆ ಇದೆಯಾ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಧ್ಯಸ್ಥಿಕೆಯಲ್ಲಿ, ಅಥವಾ ಇಬ್ಬರ ಜಗಳ 3ನೇವ್ರಿಗೆ ಲಾಭ ಆಗುತ್ತಾ ಅಂತ? ಒಂದು ಸ್ಪಷ್ಟ ಅರವಿಂದ್, ಇದುವರೆಗೂ ಅವರು ಬಣ ಬಡಿದಾಟವನ್ನು ಪ್ಯಾಚಪ್ ಮಾಡುವಂಥ ಪ್ರಯತ್ನವನ್ನು ಸಾಕಷ್ಟು ಬಾರಿ ನಡೆಸಿದ್ದಾರೆ. ಜೊತೆಗೆ ಹಿಂದೆ KPCCಯಲ್ಲಿ ಒಂದು ಸಭೆ ಕೂಡ ಮಾಡಲಾಗಿತ್ತು, ಸುಮಾರು 8-10 ದಿನದ ಹಿಂದೆ. 2 ಬಣದವ್ರನ್ನ ಕೂರಿಸಿ ಎಲ್ಲರೂ ಎಲ್ಲ ದೂರನ್ನು ಹೇಳಿದ ನಂತರವೂ ಕೂಡ ಯಾರಿಗೆ ಟಿಕೆಟನ್ನು ಕೊಡುತ್ತೆ ಪಾರ್ಟಿ, ಅವ್ರು ಕೆಲಸ ಮಾಡಬೇಕು ಉಳಿದವರಿಗೆ ಅನ್ನುವಂತಾಗ ಇಬ್ಬರು ಕೂಡ ಒಪ್ಪಿಕೊಂಡು ಹೋಗಿರ್ತಾರೆ. ಆದರೆ ಯಾವಾಗ ಮೊನ್ನೆ ರಾತ್ರಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಒಂದು ಅಂತಿಮ ತೀರ್ಮಾನ ಆಗಿದೆ, ಟಿಕೆಟ್ ಈ ಬಾರಿ ಮುನಿಯಪ್ಪ ಅವರ ಅಳಿಯಗೆ ಕನ್ಫರ್ಮ್ ಅಂತ ಆಗುತ್ತೋ ಆಗ ಅಂದರೆ ಮರುದಿನ ನಿನ್ನೆ ಅವರು ಇಡೀ ಅವರ ವಿರೋಧಿ ಬಣ ಅಂದರೆ ಮುನಿಯಪ್ಪರ ವಿರೋಧಿ ಬಣ ಇರಿದಂಥ 3 ಜನ ಶಾಸಕರು, 2 ವಿರೋಧ ಪರಿಷತ್ನ ಸದಸ್ಯರುಗಳು ಈ ಒಂದು ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ ಆಗುವ ಮುಂಚಿತವಾಗಿಯೇ ಸಿಕ್ಕಂಥ ಮಾಹಿತಿಯನ್ನು ಆಧರಿಸಿ ರಾಜೀನಾಮೆಗೆ ಮುಂದಾದಂಥ ಒಂದು ಪ್ರಹಸನ ನಿನ್ನೆ ನಡೆದಿತ್ತು. ಹಾಗಾಗಿ ಒಂದು ಸ್ಪಷ್ಟ ಆಯಿತು, ಅಲ್ಲಿ ಏನೇ ಸಭೆಯಲ್ಲಿ ಒಪ್ಪಿಕೊಂಡು ಬಂದಿದ್ರು ಕೂಡ
ಮುನಿಯಪ್ಪ ಅರಳಿಗೆ ಟಿಕೆಟ್ ಕೊಡಲಿಕ್ಕೆ ಇವರು ಒಪ್ಪಲ್ಲ ಅನ್ನುವಂಥದ್ದು. ಇವ್ರು ಇಷ್ಟೆಲ್ಲ ವಿರೋಧ ಮಾಡಿದ್ಮೇಲೆ ಅವ್ರು ಹೇಳುವಂಥ ಇನ್ಯಾವುದಾದ್ರೂ ಅಭ್ಯರ್ಥಿ ಇದ್ದರೆ ಅದಕ್ಕೆ ಮುನಿಯಪ್ಪ ಅವರು ಯಾಕೆ ಒಪ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಸೊ ಸಹಜವಾಗಿ ವಿರೋಧವನ್ನು ವ್ಯಕ್ತಪಡಿಸಬಹುದು. ಅವರು ಕೂಡ ಹಾಗಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಡಬಹುದು. ಯಾಕಂದ್ರೆ ನಿನ್ನೆ ಒಂದು ಹಂತದಲ್ಲಿ ಅವ್ರು ಹೇಳಿದ್ರು ಕೂಡ ಹಾಗಾದ್ರೆ ನೋಡೋಣ ಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತನ್ನು. ಅಂದರೆ ಒಂದು ಸ್ಪಷ್ಟ ಆಗಿದೆ, ಇದು ಇಬ್ಬರಲ್ಲೂ ತಾಳಮೇಳ ಕೂಡಿಸುವಂಥದ್ದು ಸ್ವಲ್ಪ ಕಷ್ಟವೇ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅನಿವಾರ್ಯವಾಗಿ ಮೂರನೆಯವರು ಯಾರಿಗಾದರೂ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನುವಂಥ ಪರಿಸ್ಥಿತಿಯ ಅಭ್ಯರ್ಥಿ ಬರ್ತಾರಾ ಅನ್ನುವಂಥ ಕುತೂಹಲ ಮೂಡಿಸುವಂಥ ರೀತಿಯಲ್ಲಂತೂ ಸದ್ಯದ ಬೆಳವಣಿಗೆಗಳು ಕಾಣಿಸ್ತಾ ಇದ್ದಾವೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಂದು ಅಂತಿಮ ಹಂತಕ್ಕೆ ಬರಲೇಬೇಕಲ್ಲ. ಈಗ ಮೊದಲ ಹಂತದಲ್ಲೇ ಕೋಲಾರದಲ್ಲೂ ಚುನಾವಣೆ ನಡೀತಾ ಇರೋದ್ರಿಂದ ಇವತ್ತಿನಿಂದ ನಾಮಿನೇಷನ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡುಕಿ ಅಭ್ಯರ್ಥಿ ಆಯ್ಕೆ ಮಾಡಿ 4ನೇ ತಾರೀಕು ಕೊನೆ ದಿನಾಂಕ ಅಷ್ಟರ ಒಳಗಡೆ ಫೈನಲ್ ಮಾಡಬೇಕಾಗತ್ತೆ.